ತಂದೆಯವರು ಸುಮ್ಮನೆ ಅವರು ಸ್ವಲ್ಪ ಏನಂದರೆ ಕಲಾವಿದರ ಹವ್ಯಾಸಗಳು ಇಸ್ಪೇಟ್ ಆಡಬೇಕು, ಅದು ಮಾಡಬೇಕು, ಇದು ಮಾಡಿ. ನಾವು ಬಳ್ಳಾರಿಗೆ ಅಂದರೆ ಸರ್, ಬಳ್ಳಾರಿಗೆ ಬರಬೇಕಾದ್ರೆ ನಮ್ಮ ತಂದೆ ಬಯಲಾಟಕ್ಕೆ ಬರಬೇಕಾದ್ರೆ ನಾವು ಭಾಳ ಕಷ್ಟದಿಂದ ಬಂದ್ವಿ ಬಯಲಾಟಕ್ಕೆ. ಹೆಂಗೆ ಬಂದ್ವಿ ಅಂದರೆ ನಮ್ಮ ತಂದೆಯವರು ಸಾಲ ಮಾಡಿಬಿಟ್ರು ಊರಲ್ಲಿ. ಹಾಗೆ ಏನೋ ಒಂದಿಷ್ಟು ಸಾಲ ಮಾಡಿದ ಕೂಡಲೇ ಉಪವಾಸ 1 ವರ್ಷ ನಾವು ಉಪವಾಸ ಎಳ್ಳಾರ್ತಿಯಲ್ಲಿ ಗೌಡ್ರ ಮನೆಯಲ್ಲಿ ಅವ್ರ ಮನೆಗೆ ಹೋಗಬೇಕು, ಊಟ ಅವ್ರು ಮಾಡಿದರೆ ತೊಗೊಂಡು ಬಂದು ಊಟ ಮಾಡಬೇಕು. ನನ್ನ ಮದುವೆ ಆದ ನಂತರ ಮದುವೆ ಆದಮೇಲೆ ನಾನು ಬಯಲಾಟಕ್ಕೆ ಬಂದಿದ್ದು. ಫಸ್ಟ್ ಮದುವೆಗಿಂತ ಮುಂಚೆನೇ ನನ್ನ ನಾಟಕಗಳು. ಆಮೇಲೆ ನಮ್ಮ ಸ್ವಾಮಿಯವ್ರದ್ದು ದೊಡ್ಡ ಇದು ನಮಗೆ ಬೆಂಬಲ. ಅಂದರೆ ತಂದೆಯರು ಇವತ್ತು ಜನ್ಮ ಕೊಟ್ಟಿರ್ತಾರೆ, ತಂದೆ ಆಡಿಸ್ಬೋದು ಮಾಡ್ಬೋದು, ಆದರೆ ತಾಳಿ ಕಟ್ಟಿದ ಗಂಡ ಇವತ್ತು ಬಯಲಾಟದಲ್ಲಾಗಲಿ ನಾಟಕದಲ್ಲಾಗಲಿ ಪಾತ್ರ ಮಾಡಿಸ್ಬೇಕಂದ್ರೆ ಅದು ನನ್ನ ಪುಣ್ಯ, ಅಜ್ಜೋರ ಆಶೀರ್ವಾದ. ಗದಗಿನ ಗಾನ ಪಂಚಾಕ್ಷರಿ ಅಜ್ಜಿಯವರು, ಪುಟ್ಟರಾಜ ಅಜ್ಜಿಯವರು, ಕುಮಾರಸ್ವಾಮಿಗಳ ಆಶೀರ್ವಾದ ಇವತ್ತು ನನ್ನ ಮೇಲೆ ಐತಿ ಇವತ್ತಿನವರೆಗೆ. ಬಯಲಾಟಕ್ಕೆ ಬರಬೇಕಾದ್ರೆ ಊಟಕ್ಕೆ ನಮ್ಮ ತಂದೆಯವರು ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಕೂಡ್ತಿದ್ರು. ಸಣ್ಣ ಮುದ್ದಮ್ಮವರು ಇವತ್ತು ನೆನೆಸ್ಬೇಕು, ಸಣ್ಣ ಮುದ್ದಮ್ಮ ಅವರಿದ್ದು, ನಿಮ್ಮ ಮಗಳನ್ನ ಬಯಲಾಟಕ್ಕೆ ಕರ್ಕೊಂಬಾರಪ್ಪ, ಹೆಂಗಿದ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳಲ್ಲ, ಸ್ವಲ್ಪ ಕುಣಿಯ ಪಾತ್ರಗಳು ಉತ್ತರಿ ಅಭಿಮನ್ಯು ಕಾಳಗದಾಗ ಉತ್ತರಿ ಪಾತ್ರ, ಕನಕಾಂಗಿ ಪಾತ್ರ ಪರಿಚಯ. ಸಣ್ಣ ಮುದ್ದಮ್ಮವರಿಂದ ನಾನು ಬಯಲಾಟಕ್ಕೆ ಕರ್ಕೊಂಡು ಬಂದುಬಿಡಪ್ಪ ಬಳ್ಳಾರಿಗೆ, ನೋಡೋಣ ಹೇಳೋಣ ಇವತ್ತು ಚೆನ್ನಾಗಿ ಆಡ್ತಾಳೆ ಆ ಹುಡುಗಿ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಅಂತೇಳ. ರಾಮಾಯಣದಾಗ ಮಾಯಸ್ತ್ರಿ ಮಂಡೋದರಿ, ಅಭಿಮನ್ಯು ಕಾಳಗದಾಗ ಉತ್ತರಿ ಕನಕಾಂಗಿ. ಫಸ್ಟ್ ಆಡಿದ್ದು ರಾಮಾಯಣ ಮಾಯಸ್ತ್ರಿ ಪಾತ್ರ. ಗೋಟು ಫಸ್ಟ್ ಆಡಿದ್ದು ಹೊಸ ಯರಗುಡಿ ಬಯಲಾಟ, ಶಶಿರೇಖಾ ಪರಿಣಯ, ಶಶಿರೇಖಾ ಪಾತ್ರ ಫಸ್ಟ್ ಆಡಿದ್ದು ಬಯಲಾಟದಲ್ಲಿ. ಅದು ಗೊತ್ತೇ ಇಲ್ಲ, ನಮ್ಮಂತ ಕುಂದ್ರೋದು ಹೆಂಗಂತ ಗೊತ್ತಿದ್ದಿಲ್ಲ ನನಗೆ. ಹೆಂಗೆ ಕುಂದ್ರಬೇಕಂದ್ರೆ ಒಂದು ಕಾಲು ಊರಬೇಕು, ಒಂದು ಕಾಲು ಹಿಂಗೆ ಇರ್ಬೇಕಂತ ಹೇಳ್ಕೊಟ್ಟು